ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂದು ವಿಜಯಪುರ ಬಂದ್. ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡಿಸೋದಾಗಿ ವಂಚಿಸ್ತಾ ಇದ್ದವ ಅರೆಸ್ಟ್. ಸೌತ್ ಕೊರಿಯಾದಲ್ಲಿ ವಿಮಾನ ದುರಂತ 179ಕ್ಕೆ ಏರಿತು ಸಾವು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇಂದು ವಿಜಯಪುರ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಸರ್ಕಾರಿ ಖಾಸಗಿ ವಾಹನಗಳ ಸಂಚಾರ ಬಹುತೇಕ ಸ್ತಬ್ಧವಾಗುವ ಸಾಧ್ಯತೆ ಇದೆ. ವಾಹನಗಳ ಸಂಚಾರಕ್ಕೆ ಬದಲಿ ಮಾರ್ಗ ಬಳಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಸೊಲ್ಲಾಪುರ ಕಡೆಯಿಂದ ಜಮಖಂಡಿ ಕಡೆಗೆ ತೆರಳುವ ವಾಹನಗಳು ಬಿಎಂ ಪಾಟೀಲ್ ವೃತ್ತ, ಇಟಂಗಿಹಾಳ ಕ್ರಾಸ್, ಇಟಗಿ ಪೆಟ್ರೋಲ್ ಬಂಕ್, ರಿಂಗ್ ರಸ್ತೆ ಮೂಲಕ ತೆರಳುವಂತೆ ಸೂಚಿಸಲಾಗಿದೆ. ಇನ್ನು ಇಂಡಿ ಕಡೆಯಿಂದ ಜಮಖಂಡಿ ಕಡೆಗೆ ತೆರಳುವ ವಾಹನಗಳು ಸಿಂದಗಿ ಬೈಪಾಸ್, ಬೆಂಗಳೂರು ಬೈಪಾಸ್, ರಿಂಗ್ ರಸ್ತೆ ಬಳಸಿಕೊಂಡು ತೆರಳುವಂತೆ ಸೂಚಿಸಲಾಗಿದೆ. ಅಥಣಿ ಕಡೆಯಿಂದ ಸಿಂದಗಿ ಕಡೆ ತೆರಳುವ ವಾಹನಗಳು ಇಟಗಿ ಬಂಕ್, ಕೊಲ್ಹಾರ ರಸ್ತೆ, ಬೆಂಗಳೂರು ಬೈಪಾಸ್, ರಿಂಗ್ ರಸ್ತೆ ಬಳಸಿ ಹೋಗಬೇಕು. ಇನ್ನು ಜತ್ತ ಕಡೆ ತೆರಳುವ ವಾಹನಗಳು ಬೆಂಗಳೂರು ಬೈಪಾಸ್, ಕೊಲ್ಹಾರ ರಸ್ತೆ, ರೈಲ್ವೆ ಬ್ರಿಡ್ಜ್, ಇಟಗಿ ಪೆಟ್ರೋಲ್ ಬಂಕ್, ರಿಂಗ್ ರಸ್ತೆ ಬಳಸಿ ಹೋಗಬೇಕು ಅಂತ ವಿಜಯಪುರ ಪೊಲೀಸರು ಸೂಚಿಸಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡುತ್ತಿದ್ದ ಗೋವಿಂದರಾಜು ಲಾಕ್ ಆಗಿದ್ದಾನೆ. ಬೆಂಗಳೂರಿನ ವಿಜಯನಗರ ಉಪವಿಭಾಗದ ಎಸಿಪಿ ಚಂದನ್ ಕುಮಾರ್ ನೇತೃತ್ವದ ತಂಡವು ಕಾರ್ಯಾಚರಣೆ ನಡೆಸಿ ಬಂಧಿಸಿದೆ. ಸ್ಪರ್ಧಾಕಾಂಕ್ಷಿಗಳಿಂದ ಕೆಎಎಸ್, ಪಿಎಸ್ಐ, ಪಿಡಿಒ, ಎಸ್ಡಿಎ ಪರೀಕ್ಷೆ ಪಾಸ್ ಮಾಡಿಸುವುದಾಗಿ ಗೋವಿಂದರಾಜು ವಂಚನೆ ಮಾಡ್ತಿದ್ದ. ಗೊತ್ತಿರುವಷ್ಟು ಬರೆದು ಉಳಿದಿದ್ದನ್ನ ಖಾಲಿ ಬಿಟ್ಟು ಬರುವಂತೆ ಸೂಚಿಸಿದ್ದಂತೆ. ಈ ಮಾತನ್ನ ನಂಬಿ ಪರೀಕ್ಷಾರ್ಥಿಗಳು ಲಕ್ಷಾಂತರ ಹಣ ನೀಡಿದ್ರಂತೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲಿಗೆ ಸಜ್ಜಾಗಿದೆ. ಉನ್ನತ ತಂತ್ರಜ್ಞಾನ ಆಧಾರಿತ ಸ್ಪೆಡೆಕ್ಸ್ ರಾಕೆಟ್ ಉಡಾವಣೆ ಮಾಡುವ ಮುಖಾಂತರ ಇವತ್ತು ಇತಿಹಾಸ ಸೃಷ್ಟಿಸಲಿದೆ. ಇದೇ ವೇಳೆ ಬಾಹ್ಯಾಕಾಶದ ಅಧ್ಯಯನಕ್ಕಾಗಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಎಸ್ಜೆಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪೇಲೋಡ್ ಸಹ ಯೋಜನೆಯಲ್ಲಿ ಇರಲಿದೆ. ಬಿಜಿಎಸ್ ಅರ್ಪಿತ ಪೇಲೋಡ್ ಯಶಸ್ವಿಯಾದ್ರೆ ಬಾಹ್ಯಾಕಾಶ ರಂಗದಲ್ಲಿ ದೊಡ್ಡ ಕ್ರಾಂತಿ ಆಗಲಿದೆಯಂತ ಬಾಹ್ಯಾಕಾಶ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಹೇಳಿದ್ದಾರೆ. 10 ಪೇಲೋಡ್ ಪ್ರೈವೇಟ್ ಅವರದಿದೆ, 14 ಇಸ್ರೋದವರದಿದೆ. 10ರಲ್ಲಿ 4 ಕರ್ನಾಟಕದಿಂದನೇ ಹೋಗ್ತವೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆಯಲ್ಲಿ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಇದಕ್ಕೂ ಮುನ್ನ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದೆ. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಅವಿನಾಶ್ ಜಾಧವ್, ಡಾಕ್ಟರ್ ಚಂದ್ರು ಲಮಾಣಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಬಸವರಾಜ್ ಕೇಲಗಾರ ಅವರನ್ನೊಳಗೊಂಡ 13 ಸದಸ್ಯರ ಸಮಿತಿ ರಚಿಸಿದೆ. ಸತ್ಯಶೋಧನಾ ಸಮಿತಿ ರಾಜ್ಯ ಘಟಕಕ್ಕೆ ಸಮಗ್ರ ವರದಿ ಸಲ್ಲಿಸಲಿದೆ. ಚಿಕ್ಕಬಳ್ಳಾಪುರದಲ್ಲಿ ರೈತನೊಬ್ಬ ಸೇವಂತಿ ಹೂವಿನ ತೋಟಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ರೈತ ಭಾರ್ಗವ್ ಚಳಿ, ಗಾಳಿ, ಮಂಜಿನಿಂದ ಭೂಮಿ ತಂಪಾಗಿದೆ. ಇದರಿಂದ ಹೂವಿನ ಬೆಳೆ ಬೆಳೆಯುವುದರ ಬದಲು ಹೂ ಬಿಟ್ಟು ಹಾಳಾಗ್ತಿದೆ. ಹೂಗಿಡಗಳು ಪ್ರೀಮೆಚ್ಯೂರ್ ಆಗೋದನ್ನ ತಡೆಯಲು ರೈತ ಸೇವಂತಿ ತೋಟಕ್ಕೆ ವಿದ್ಯುತ್ ದೀಪಗಳನ್ನ ಅಳವಡಿಸಿ ಭೂಮಿಯಲ್ಲಿ ತಾಪಮಾನ ಏರಿಕೆ ಮಾಡಿದ್ದಾರೆ. ವಿಶ್ವವಿಖ್ಯಾತ ವಿಜಯಪುರದ ಗೋಳಗುಮ್ಮಟಕ್ಕೆ ಸೋಲಾರ್ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಆಧಾರಿತ ಲೈಟ್ಸ್ ಅಳವಡಿಸಲಾಗಿದೆ. ಇದರಿಂದ ರಾತ್ರಿ ವೇಳೆ ಗುಮ್ಮಟ ಹಳದಿಮಯವಾಗಿ ಕಾಣುತ್ತಿದೆ. ರಾತ್ರಿ ಲೈಟಿಂಗ್ ವೈಭವದಲ್ಲಿ ಗೋಳಗುಮ್ಮಟವು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಸೋಲಾರ್ ಸಿಸ್ಟಮ್ ಬೆಳಕಿನಿಂದ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇದೇ ರೀತಿ ಜಗತ್ತಿನ ಒಂದು ಹೆರಿಟೇಜ್ನಲ್ಲಿ ಒಂದು ಹೆಸರು ಆಸೆಯಾಗತ್ತಂಥ ಗೋಳಗುಮ್ಮಟನ ದಿನಾಲೂ ಇದೇ ರೀತಿ ಅಲ್ಲಿ ಕಂಗೊಳಿಸಲಿ. ಇಸ್ರೇಲಿಗಳ ಪವಿತ್ರ ಹಬ್ಬವಾದ ಹನುಕ್ಕಾಹನ್ನ ಮುಂಬೈನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಗೇಟ್ ವೇ ಆಫ್ ಇಂಡಿಯಾ ಬಳಿ ನೂರಾರು ಯಹೂದಿಗಳು ಸೇರಿ ಹನುಕ್ಕಾಹ ಆಚರಿಸಿ ಸಂಭ್ರಮಿಸಿದ್ರು. ಮುಂಬೈನಲ್ಲಿರುವ ಇಸ್ರೇಲಿ ರಾಯಭಾರಿ ಕಚೇರಿಯ ಮುಖ್ಯಸ್ಥ ಕೊಬ್ಬಿ ಶೋಹಾನಿ ಉಪಸ್ಥಿತರಿದ್ದರು.